ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನ್ಯೂಸ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನನ್ನು ಪ್ರೆಸ್ ಮಾಡಿ. ನೀರು ತರುವ ಸಲುವಾಗಿ ಶಾಲೆಗೆ ಹೋಗುವ ಬಡವರ ಮಕ್ಕಳು ಶಿಕ್ಷಣದ ಭವಿಷ್ಯದ ಮೇಲೆ ಬರೆ ಎಳೆದಂತಾಗಿದೆ. ಶಾಲೆಗಳಲ್ಲಿ ಒಂದು ಪಾಠ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಈ ವಾರ್ಡಿನ ನಾಗರಿಕರು ಗ್ರಾಮ ಪಂಚಾಯಿತಿಗೆ ಬಂದು ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜನರ ಬೇಸತ್ತು ರೋಸಿ ಹೋಗಿದ್ದಾರೆ. ಬಡಜನರು ಪಾಲಿಗೆ ಕರುಣೆ ತೋರದ ಗ್ರಾಮ ಪಂಚಾಯಿತಿ ಇದ್ದು ಸತ್ತಂತಾಗಿದೆ ಮತ್ತು ಕುಡಿಯುವ ನೀರಿನ ಹೆಸರಿನಲ್ಲಿ ಸರ್ಕಾರದ ಹಣ ಖರ್ಚಾಗೋದು ತಪ್ಪುತ್ತಿಲ್ಲ. ಕುಡಿಯುವ ನೀರು ಸಿಗುತ್ತಿಲ್ಲ. ಜನವಿರೋಧಿ ನೀತಿ ಖಂಡಿಸಿ ತಕ್ಷಣವೇ ಸಾರ್ವಜನಿಕರ ಮಾನವೀಯತೆ ಹಿತದೃಷ್ಟಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಒತ್ತಾಯಿಸಿ 7/2/2025 ಬೆಳಗ್ಗೆ 10 ಗಂಟೆಗೆ ರಟ್ಗಲ್ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ರಟ್ಗಲ್ ಗ್ರಾಮದ ಹೊಸ ಬಡಾವಣೆಯಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಎರಡು ಟಾಕಿ ಇದ್ದು ಕುಡಿಯುವ ನೀರಿನ ಪೈಪ್ಲೈನ್ ಇದ್ದು ನೀರು ಮಾತ್ರ ಬರುತ್ತಿಲ್ಲ. ಮೊದಲು ಇದ್ದ ಟಾಕಿಗಳಿಗೆ ಕುಡಿಯುವ ನೀರಿನ ಕನೆಕ್ಷನ್ ಪೈಪ್ ಪಡೆದು ಹಾಳಾಗಿದ್ದು ಪೈಪ್ಲೈನ್ ದುರಸ್ತಿ ಮಾಡಿ ಕುಡಿಯುವ ನೀರು ಸಿಗುವಂತೆ ಮಾಡಬೇಕು. ಹೊಸ ಬಡಾವಣೆಯ ಕುಡಿಯುವ ನೀರಿನ ಮೋಟಾರ್ ಸುಟ್ಟಿದ್ದು ದುರಸ್ತಿ ಮಾಡಿ, ಒಡೆದು ಹೋದ ಪೈಪ್ಲೈನ್ ದುರಸ್ತಿ ಮಾಡಿ 2 ಟಾಕಿಗೆ ನೀರು ಹಾಕಿ ಸಾರ್ವಜನಿಕ ಕುಡಿಯುವ ನೀರು ಬಿಡಬೇಕು. ಹೊಸ ಬಾವಿ ನೀರು ಅಪ್ಲೋಡ್ ಕಂಟೆಂಟ್ ಇದೆ ಎಂದು ಡಾಕ್ಟರ್ ವರದಿ ಕೊಟ್ಟಿದ್ದಾರೆ. ನೀರು ಕುಡಿಯಲು ಬರೋದಿಲ್ಲ. ಜನರಿಗೆ ರೋಗ ರುಜಿನ ಬರುತ್ತದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರು ಬಿಡಬೇಕು. ಹೊಸ ಬಡಾವಣೆಯಲ್ಲಿ ಕೆಲಸ ಮಾಡಲಾರದೆ MGNREGA ಯೋಜನೆಯಡಿಯಲ್ಲಿ GPS ಮಾಡಿಕೊಂಡು ಹೋಗಿದ್ದಾರೆ. CC ರಸ್ತೆ ಮಾಡಿರೋದಿಲ್ಲ. ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ನ್ಯಾಯ ಒದಗಿಸಬೇಕು. ಹಾಗೂ ರಟ್ಗಲ್ ಪೊಲೀಸ್ ಠಾಣೆಯಲ್ಲಿ ಕುಡಿಯುವ ನೀರು ಇಲ್ಲ. ತಕ್ಷಣವೇ 2 LHP ಮೋಟಾರ್ ಕೂಡಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಹೀಗೆ ಹಲವಾರು ಬೇಡಿಕೆಗಳು ಮತ್ತು ಸ್ಥಳೀಯ ಕುಡಿಯುವ ನೀರಿನ ಸಮಸ್ಯೆಯನ್ನು ಇರೋದರಿಂದ ಅದರ ಪರಿಹಾರಕ್ಕಾಗಿ ಪ್ರಾಂತ ರೈತ ಸಂಘ ಅಧ್ಯಕ್ಷರಾದಂಥ ಶರಣಬಸಪ್ಪ ಮಮಶೆಟ್ಟಿಯವರ ಮುಂದಾಳತ್ವದಲ್ಲಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ರಟ್ಗಲ್ ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ವಾರ್ಡಿನ ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದುಕೊಂಡು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈ ಖಾಲಿ ಕೊಡ ಹಿಡಿದಂಥ ಮಹಿಳೆಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಸ್ಥಳೀಯ ಜನರು ನೀರಿನ ಸಮಸ್ಯೆಗಳ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಾ ಪಂಚಾಯಿತಿ ವಿರುದ್ಧ ಅವರ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಒಂದು ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶರಣಬಸಪ್ಪ ಮಮಶೆಟ್ಟಿಯವರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದರಿಂದ ಸ್ಥಳೀಯ ವಾರ್ಡಿನ ಎಲ್ಲ ಜನರು ಸಹಕರಿಸಿದರು. ಈ ಒಂದು ವರದಿಯನ್ನು ಶರಣಬಸಪ್ಪ ಇವರು ಯೂಟ್ಯೂಬ್ ನ್ಯೂಸ್ ಚಾನಲ್ ಅವರಿಗೆ ಧನ್ಯವಾದಗಳು. ನಿಮ್ಮ ಮಾತಾಡಿ ಜನ ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಅವ್ರು ಮಾಡೋ ಮನಸ್ಸುಗಳು ಅವ್ರ ನಡವಳಿಕೆ ಜನರ ಜೊತೆಗೆ ಸಾರ್ವಜನಿಕರ ವಿಶ್ವಾಸವನ್ನ ಅವಿಶ್ವಾಸವನ್ನ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅದು ಬಂದಿದೆ ದುರಂತ ನಮಗೆ ಬೇಸರ ನೀರು ತನ ಬರ್ತಾವ ಬೇಗಿನ ಬೇಗ